ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೀನು ತಪ್ಪು ಮಾಡಿಬಿಟ್ಟೆ ಹರಿ. ಅಪ್ಪನ ಹತ್ರ ಚಾಲೆಂಜ್ ಮಾಡಿದ್ಯಲ್ಲ, ನೀನು ಮಾಡಿದ್ದು ದೊಡ್ಡ ತಪ್ಪು. ಇದು ಆರಂಭ ಅಷ್ಟೇ, ಅಂತ್ಯ ಇನ್ನೂ ಕಲರ್ಫುಲ್ ಆಗಿರುತ್ತೆ. ಸ್ವಲ್ಪ ದಿನದಲ್ಲೇ ಚಂದು ನಿನ್ನ ಹೇಗೆ ದೂರ ತಳ್ತಾಳೆ ನೋಡು. ಅವಳು ನಮ್ಮನೇಲೇ ಇರ್ತಾಳೆ, ನೀನು ಹೆಂಗೆ ಹುಚ್ಚಿಡ್ದು ರೋಡೆಲ್ಲ ಅಲಿತಿರ್ತೀಯ ನೋಡು. ಏಯ್ ಡ್ರೈವರ್, ಇಬ್ಬರನ್ನ ಸೇಫಾಗಿ ಕರ್ಕೊಂಡು ಹೋಗು. ತಗೋ ಕೀನಾ ಅಂತ ಕೀನ ಬಿಸಾಕ್ತಾನೆ ದಾಸ. ಯಾವ ಸೀಮೆ ಡ್ರೈವರ್ನ ನೀನು? ಒಂದು ಕಾರ್ಕಿನ ಹಿಡಿಯೋಕೆ ಬರಲ್ಲ, ಬಗ್ಗಿ ತಗೋ ಅಂತಾನೆ ದಾಸ. ಸರಿ, ನಾನು ಇವಳಿಗೆ ಯೂನಿಫಾರ್ಮ್ ಹಾಕಿಸಿ ಬ್ಯಾಗ್ ತಗೊಂಡು ಬರ್ತೀನಿ, ನಡಿಕಂದ ಅಂತ ಚಂದನ ಅಮ್ಮ ಹೋಗ್ತಾರೆ. ನೀನು ಹೋಗಿ ಕಾರ್ ಸ್ಟಾರ್ಟ್ ಮಾಡಿ AC ಆನ್ ಮಾಡಿ ವೆಯ್ಟ್ ಮಾಡು, ಬರ್ತಾರೆ ಅಂತಾನೆ ದಾಸ. ಹರಿ ಹೋಗ್ತಾನೆ. ಈಚೆ ಮುತ್ತು ಕೆಲಸ ಮಾಡುವಲ್ಲಿ ಸುರೇಶಣ್ಣ, ಬೇಗ ಮುಗಿಸಿ ಅಣ್ಣ, ಇವತ್ತು ಕೆಲಸ ಮುಗಿಬೇಕು, ಬೆಳಿಗ್ಗೆಯಿಂದ ಅದನ್ನೇ ಮಾಡ್ತಿದ್ದೀರಾ ಅಂತಾನೆ. ಸರಿ ಅಂತಾರೆ ಸುರೇಶಣ್ಣ. ಆಗ ಅಲ್ಲಿಗೆ ಅಮಿತ್ ಬಂದು, ಬಾಯ್ ತಗೊಳ್ಳಿ ನಿಮಗೆ ಅಂತ ರಾಜಸ್ಥಾನಿ ಸ್ವೀಟು ಅಂತಾನೆ. ಹೋ, ನಿಮ್ಮೂರು ಸ್ವೀಟಾ, ಕೊಡಿ ಕೊಡಿ ಅಂತ ತಗೊಂಡು ತಿಂದು ಮನೇಲಿ ಮಾಡಿದ್ದ ಭಯ್ಯ ಅಂತಾನೆ ಮುತ್ತು. ಹ್ಞೂ ಭಯ್ಯ, ಇಷ್ಟ ಆಯ್ತಾ ಅಂತಾನೆ ಅಮಿತ್. ತುಂಬ ಚೆನ್ನಾಗಿದೆ ಅನ್ನಲ್ಲ, ಅಮ್ಮ ಮಾಡಿದ್ದ ಅಂತಾನೆ ಮುತ್ತು. ಇಲ್ಲ ಭಯ್ಯ, ನನ್ನ ತಂಗಿ ಮಹಿಮಾ ಮಾಡಿದ್ದು ಅಂತಾನೆ ಅಮಿತ್. ನಿಮ್ಮ ತಂಗಿ ಮನೆಯಿಂದ ಊರಿಗೆ ಬಂದಿದ್ದಾರಾ ಅಂತಾನೆ ಮುತ್ತು. ಹ್ಞೂ ಭಯ್ಯ ಅಂತ ಅವನು ಆಚೆ ಹೋಗ್ತಾನೆ. ಆಗ ಮಹಿಮಾ ಮುಖಕ್ಕೆ ವೇಲ್ನ ಮುಸ್ಕು ಹಾಕ್ಕೊಂಡು ನಡ್ಕೊಂಡು ಬರ್ತಿರ್ತಾಳೆ. ಮುತ್ತು ಯಾರು ಅಂತ ಅವಳನ್ನೇ ನೋಡ್ತಾ ಬರ್ತಾನೆ. ಆಗ ಅಲ್ಲಿರೋ ಕಬ್ಬಿಣದ ರಾಡೆಲ್ಲ ಕೆಳಗೆ ಬೀಳ್ತಾ ಇರೋದನ್ನ ನೋಡಿ ಮುತ್ತು ಹೋಗಿ ಮಹಿಮನ ಆಚೆಗೆ ಎಳೆದು ಹಿಡ್ಕೋತಾನೆ. ಒಬ್ರನ್ನೊಬ್ರು ಹಾಗೆ ನೋಡ್ತಾ ಕಳೆದು ಹೋಗ್ತಾರೆ. ಆಗ ಮಹಿಮಾ ಅಣ್ಣ ಅಮಿತ್ ಬಂದು, ಭಯ್ಯ ಅಂತಾನೆ, ನಿಮಗೇನೂ ಆಗಿಲ್ಲ ತಾನೆ? ಯಾರು ನೀವು? ಇಲ್ಲಿಗೇನಕ್ಕೆ ಬಂದ್ರಿ ಅಂತಾನೆ ಮುತ್ತು. ಆಗ ಮಹಿಮಾ ಅಣ್ಣ ಅಮಿತ್, ಸ್ವೀಟ್ ಕೊಟ್ಟವನು ಭಯ್ಯ, ಇವಳು ನನ್ನ ತಂಗಿ ಮಹಿಮಾ, ನಿನ್ನೆ ಅಷ್ಟೇ ಊರಿಂದ ಬಂದಿದ್ದಾಳೆ ಅಂತಾನೆ. ಹೌದಾ, ನಮಸ್ಕಾರ ಅಂತಾನೆ ಮುತ್ತು, ಕೈ ಮುಗಿತಾನೆ. ಸದ್ಯ ನನ್ನ ತಂಗಿಗೆ ಏನೂ ಆಗಿಲ್ಲ, ಥ್ಯಾಂಕ್ಸ್ ಭಯ್ಯ ಅಂತಾನೆ ಅಮಿತ್. ನಿಮಗೇನು ಏಟಾಗಿಲ್ಲ ಅಲ್ವಾ ಅಂತಾನೆ ಮುತ್ತು. ಆಗ ಅರ್ಥ ಆಗದೆ ಮಹಿಮಾ ಅಣ್ಣನ ನೋಡ್ತಾಳೆ. ಆಗ ಅಮಿತ್ ಹಿಂದಿಲಿ ಹೇಳ್ತಾನೆ, ನಹಿ ನಹಿ ಮೈ ಟೀಕ್ ಹೂँ ಅಂತಾಳೆ ಮಹಿಮಾ. ಭಯ್ಯ, ಅವಳಿಗೆ ಕನ್ನಡ ಬರಲ್ಲ, ಹಿಂದಿ ಮಾತ್ರ ಅವಳಿಗೆ ಬರೋದು. ಕನ್ನಡದಲ್ಲಿ ಬರೋ ಪದ ಅಂದರೆ ಹೆಸರೇನು, ಊಟ ಮಾಡಿದ್ದೀರಾ, ಚೆನ್ನಾಗಿದ್ದೀರಾ, ಇಷ್ಟೇ. ಈ 3 ಪದ ಬಿಟ್ಟರೆ ಅವಳಿಗೆ ಬೇರೆ ಅಷ್ಟಾಗಿ ಬರಲ್ಲ. ಇವಾಗ ಸ್ವಲ್ಪ ಅರ್ಥ ಮಾಡ್ಕೋತಾಳೆ ಅಂತಾರೆ ಅಮಿತ್. ಹೋ ಹೌದಾ, ಚೆನ್ನಾಗಿದ್ದೀರಾ ಅಂತಾನೆ ಮುತ್ತು. ಮೈ ಟೀಕ್ ಹೂँ, ಆಪ್ ಕೈಸೆ ಹೇ ಅಂತಾಳೆ ಮಹಿಮಾ. ಹಾಂ, ನಾನು ಚೆನ್ನಾಗಿದ್ದೀನಿ. ಮೇರಾ ನಾಮ್ ಮುತ್ತು ಅಂತಾನೆ ಮುತ್ತು. ಮೇರಾ ನಾಮ್ ಮಹಿಮಾ ಅಂತಾಳೆ ಮಹಿಮಾ. ನಿಮ್ಮ ಬಗ್ಗೆ ಅಮಿತ್ ತುಂಬ ಹೇಳಿದ್ದಾರೆ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರಂತೆ ನೀವು ಅಂತಾನೆ ಮುತ್ತು. ಆಗ ಮತ್ತೆ ಅಣ್ಣನ ಮುಖ ನೋಡ್ತಾಳೆ ಮಹಿಮಾ. ಆಗ ಅಮಿತ್, ಮೈನೆ ಬೋಲಾರೆ ತುಮ್ ಬಹುತ್ ಅಚ್ಚಾ ಖಾನಾ ಬನಾತಿ ಹೋ ಅಂತಾನೆ. ಹೋ ಅಂತಾಳೆ ಮಹಿಮಾ. ನಮ್ಮದು ಮೂರು ಹೇಗೆ ಅನಿಸ್ತಿದೆ, ಇಷ್ಟ ಆಯ್ತಾ? ಮೇರಾ ಗಾಂವ್ ಇಷ್ಟ ಆಯ್ತಾ ಅಂತಾನೆ ಮುತ್ತು. ಬಹುತ್ ಸುಂದರ್ ಹೇ ಅಂತಾಳೆ ಮಹಿಮಾ. ನೀವು ಕನ್ನಡ ಜಲ್ದಿ ಕಲ್ತ್ಕೊಳ್ಳಿ ಅಂತಾನೆ ಮುತ್ತು. ಕಲ್ತ್ಕೋತಾಳೆ ಬೈ, ಇಲ್ಲೇ ಕೆಲಸ ಮಾಡಬೇಕು ಅಂತ ಬಂದಿದ್ದಾಳೆ ಅಂತಾನೆ ಅಮಿತ್. ಹೋ ಹೌದಾ ಅಂತಾನೆ ಮುತ್ತು. ಸರಿ ಬೈ, ಇವಳನ್ನು ಮನೆಗೆ ಬಿಟ್ಟು ಬರ್ತೀನಿ ಅಂತಾನೆ ಅಮಿತ್. ಸರಿ, ಅವಳ ಹತ್ರ ಮನೇಲಿ ಹುಷಾರಾಗಿರೋದಕ್ಕೆ ಹೇಳಿ, ಯಾರಾದರೂ ಬಂದು ಬಾಗಿಲು ತಟ್ಟಿದ್ರೆ ತೆಗಿಬೇಡಿ ಅಂತ ಹೇಳಿ, ಡೋರ್ ನೋ ಓಪನ್ ಓಕೆ ಅಂತಾನೆ ಮುತ್ತು. ಆಗ ಅಮಿತ್ ಅದನ್ನು ಹಿಂದಿನಲ್ಲಿ ಹೇಳ್ತಾನೆ. ಹಾಂ, ಧ್ಯಾನ್ ರಖೂಂಗಿ ಅಂತಾಳೆ ಮಹಿಮಾ. ಹುಷಾರಾಗಿ ಹೋಗಿ ಬನ್ನಿ ಅಂತಾನೆ ಮುತ್ತು. ಸರಿ ಅಂತ ಹೋಗ್ತಾರೆ. ಹೋಗುವಾಗ ಮಹಿಮಾ ತಿರುಗಿ ಮುತ್ತುನೇ ನೋಡ್ತಾ ಹೋಗ್ತಾಳೆ. ಮುತ್ತು ಸ್ಮೈಲ್ ಮಾಡ್ತಾನೆ. ಈಚೆ ಕಂಟಿ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿರ್ತಾನೆ. ಆಗ ಅಸಿಸ್ಟೆಂಟ್, ಅಣ್ಣ ಎಲ್ಲ ಎತ್ತಿ ಇಟ್ಟೆ, ಹೋಗ್ಬೋದಾ ಮನೆಗೆ ಅಂತಾನೆ. ಏನು ಅಷ್ಟು ಅರ್ಜೆಂಟು? ಯಾವಾಗ ಕೆಲಸ ಮುಗಿಯುತ್ತೆ ಅಂತ ಕಾಯ್ತಿರ್ತೀಯ ಅಲ್ವಾ? ನಾಳೆ ಫಸ್ಟ್ ಯಾವ ಗಾಡಿ ಸರ್ವಿಸ್ ಮಾಡಬೇಕು ಅಂತ ಹೋಗಿ ಚೆಕ್ ಮಾಡು ಅಂತಾನೆ ಕಂಟಿ. ಇದಕ್ಕೆ ನಮ್ಮಣ್ಣ ಕೆಲಸ ಬಿಟ್ಟು ಹೋಗಿದ್ದು ಅಂತಾನೆ ಅಸಿಸ್ಟೆಂಟ್. ಏನೋ ಅಂದೆ ಅಂತಾನೆ ಕಂಟಿ. ಚೆಕ್ ಮಾಡ್ತೀನಿ ಅಂತ ಅಂದೆ ಅಂತಾನೆ ಅಸಿಸ್ಟೆಂಟ್. ಆಗ ಕಂಟಿ ಲವರ್ ವೈಭವಿ ಸ್ಕೂಟಿ ತಗೊಂಡು ಬರ್ತಾಳೆ. ಅಣ್ಣ, ನಾಳೆ ಫಸ್ಟ್ ಗಾಡಿ ಸರ್ವಿಸ್ಗೆ ಬಂತು. ಅಕ್ಕ ಏನಾಯ್ತಕ್ಕ, ಗಾಡಿ ತೊಳ್ಕೊಂಡು ಬಂದ್ರಿ ಅಂತಾನೆ ಅಸಿಸ್ಟೆಂಟ್. ಸ್ಟಾರ್ಟ್ ಆಗ್ತಿಲ್ಲ ಬ್ರೋ ಅಂತಾಳೆ ಅವಳು. ಇದಕ್ಕೆ ಮುಂಚೆ ಯಾವ ಮನೆ ಹಾಳ ರಿಪೇರಿ ಮಾಡಿದ್ದು ಕರೆಕ್ಟಾಗಿ ಮಾಡಿದಾನೋ ಇಲ್ವೋ ಅಂತಾನೆ ಅಸಿಸ್ಟೆಂಟ್. ಆಗ ಕಂಟಿ ಅವನಿಗೆ ಹೊಡಿತಾನೆ. ಅವನಿಗೆ ಯಾಕೆ ಹೊಡಿತಾ ಇದೆಯಾ, ಅವ್ನು ಹೇಳಿದ್ದು ಕರೆಕ್ಟಾಗೇ ಇದೆ, ರಿಪೇರಿ ಮಾಡ್ಕೊಂಡು ಹೋಗಿ 2 ದಿನ ಆಗಿಲ್ಲ, ಮತ್ತೆ ಪ್ರಾಬ್ಲಮ್ ಶುರುವಾಗಿದೆ ಅಂತಾಳೆ ವೈಭವಿ. ಅಯ್ಯಯ್ಯೋ, ಈಗ ಗಾಡಿ ಇಟ್ಟು ಹೋಗಿ ನಾಳೆ ಅಣ್ಣ ಚೆಕ್ ಮಾಡ್ತಾರೆ, ಈಗ ಶಾಪ್ ಕ್ಲೋಸ್ ಮಾಡಬೇಕು ಅಂತಾನೆ ಅಸಿಸ್ಟೆಂಟ್. ಇಲ್ಲ ಕ್ಲೋಸ್ ಮಾಡ್ತಿಲ್ಲ, ಇನ್ನೂ ಕೆಲಸ ಇದೆ ಅಂತಾನೆ ಕಂಟಿ. ಏನಣ್ಣ, ಆವಾಗಲೇ ಕ್ಲೋಸ್ ಮಾಡೋಣ ಅಂತ ಈಗ ಕೆಲಸ ಇದೆ ಅಂತಿದ್ಯಾ ಅಂತಾನೆ ಅಸಿಸ್ಟೆಂಟ್. ನೀನು ಮನೆಗೆ ಹೋಗ್ತೀನಿ ಅಂದೆ ತಾನೆ, ಇನ್ನೂ ಎಲ್ಲೇನು ಮಾಡ್ತಿದ್ಯಾ, ನಡಿ ಮನೆಗೆ ಅಂತಾನೆ ಕಂಟಿ. ಗೊತ್ತಾಯ್ತು ಬಿಡು ಅಕ್ಕ, ಸ್ಟಾರ್ಟ್ ಮಾಡಿ ನೋಡ್ದ ಗಾಡಿ ಅಂತಾನೆ ಅಸಿಸ್ಟೆಂಟ್. ಏಯ್ ಅಂತಾನೆ ಕಂಟಿ. ಇಲ್ಲಿ ಸ್ಟಾರ್ಟ್ ಆಯ್ತಾ, ಗುಡ್ ನೈಟ್ ಅಕ್ಕ ಅಂತ ಅವನು ಹೋಗ್ತಾನೆ. ಆಗ ಕಂಟಿ ಅವಳನ್ನೇ ನೋಡ್ತಾ, ನಿಜವಾಗ್ಲೂ ಗಾಡಿ ಸ್ಟಾರ್ಟ್ ಆಗ್ತಿಲ್ವಾ ಅಂತಾನೆ. ಮೆಸೇಜ್ ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡಿದ್ಯಲ್ಲ, ಅದಕ್ಕೆ ನೇರವಾಗಿ ಮಾತಾಡೋಣ ಅಂತ ಬಂದೆ. ಒಂದು ಗುಡ್ ಮಾರ್ನಿಂಗ್ ಮೆಸೇಜ್
ಟೈಪ್ ಮಾಡೋದು ಅಷ್ಟೊಂದು ಟೈಮ್ ಬೇಕಾ ನಿನಗೆ ಅಂತ ಕೇಳ್ತಾಳೆ ವೈಭವಿ. ಸಾರಿ, ನನಗೆ ಜಾಸ್ತಿ ಮೆಸೇಜ್ ಮಾಡಿ ಅಭ್ಯಾಸ ಇಲ್ವಲ್ಲ ಅಂತಾನೆ ಕಂಟಿ. ಇನ್ಮೇಲೆ ಅಭ್ಯಾಸ ಮಾಡ್ಕೋತೀಯ ಅನಿಸುತ್ತೆ ಅಲ್ವಾ ಕಂಟಿ? ನೀನು ನನ್ನ ಜೊತೆ ಇಷ್ಟೊಂದು ಫ್ರೆಂಡಾಗಿ ಪ್ರೀತಿಯಿಂದ ಮಾತಾಡ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ. ಸಡನ್ನಾಗಿ ಏನು ನಿನಗೆ ನನ್ನ ಜೊತೆ ಇಷ್ಟೊಂದು ಕ್ಲೋಸಾಗಿ ಮಾತಾಡಬೇಕು ಅನಿಸಿದ್ದು ಅಂತಾಳೆ ವೈಭವಿ. ಹೇಗೋ ಆಯಿತು ಬಿಡು ಅಂತಾನೆ ಕಂಟಿ. ಅಣ್ಣನ ವಿಷಯದಲ್ಲಿ ಜಗಳ ಮಾಡಿದಾಗ ಎಲ್ಲ ಮುಗ್ದೋಯ್ತು ಅಂದ್ಕೊಂಡಿದ್ದೆ, ಆದರೆ ಅದೇ ಆರಂಭ ಅಂತ ಇವಾಗ ಗೊತ್ತಾಗ್ತಿದೆ. ನಾನಿನ್ನು ನಂಬೋದಲ್ವಾ ಅಂತಾಳೆ ವೈಭವಿ. ಅಂದರೆ ಅಂತಾನೆ ಕಂಟಿ. ಚೆನ್ನಾಗಿ ಮಾತಾಡ್ತೀಯ, ಸಡನ್ನಾಗಿ ಚೇಂಜ್ ಆಗಿಬಿಡ್ತೀಯ ಅಂತ ಕೇಳಿದೆ ಅಷ್ಟೇ. ಇವಾಗ ಇಷ್ಟೆಲ್ಲ ಚೆನ್ನಾಗಿ ಮಾತಾಡಿ ಆಮೇಲೆ ಕೋಪ ಮಾಡಿಕೊಂಡು ಮಾತಾಡಲ್ಲ ಅಂತ ಹೇಳಲ್ಲ ಅಲ್ವಾ ಅಂತಾಳೆ ವೈಭವಿ. ನಿನಗೆ ಹಾಗನಿಸ್ತಾ? ಹಾಗೆಲ್ಲ ಇಲ್ಲ, ಇನ್ಮೇಲೆ ಹಾಗೆ ಇರ್ತೀನಿ ಅಂತಾನೆ ಕಂಟಿ. ಅಂದರೆ ನಿನಗೂ ಇದೆ ಅಂತ ಆಯಿತು ಅಂತಾಳೆ ವೈಭವಿ. ಏನು ಅಂತಾನೆ ಕಂಟಿ. ನನ್ನ ಮೇಲೆಲ್ಲವೂ ಅಂತಾಳೆ ವೈಭವಿ. ಅದೆಲ್ಲ ಏನಿಲ್ಲ ಅಂತಾನೆ ಕಂಟಿ. ಹಾಗಿದ್ರೆ ನಾನು ನೀನು ಬರ್ತೀನಿ ಅಂತಾಳೆ ವೈಭವಿ. ವೈಭವಿ ಇರು, ಈಗಲೇ ಹೋಗಬೇಡ ಅಂತಾನೆ ಕಂಟಿ. ಯಾಕೆ ಹೋಗಬಾರ್ದು ಅಂತಾಳೆ ವೈಭವಿ. ನಾನು ಬರ್ತೀನಿ ಅಂತಾನೆ ಕಂಟಿ. ಎಲ್ಲಿಗೆ ಅಂತಾಳೆ ವೈಭವಿ. ನಿನ್ನ ಜೊತೆ ಅಂತಾನೆ ಕಂಟಿ. ನನ್ನ ಹತ್ರ ಗಾಡಿ ಇದೆ ಅಂತಾಳೆ ವೈಭವಿ. ಗಾಡಿ ರಿಪೇರಿ ಮಾಡಬೇಕು ಅಂದೆ ಅಂತಾನೆ ಕಂಟಿ. ನೋ ಥ್ಯಾಂಕ್ಸ್ ಅಂತ ಗಾಡಿ ಸ್ಟಾರ್ಟ್ ಮಾಡಿ ವೈಭವಿ ಅಲ್ಲಿಂದ ಹೋಗ್ತಾಳೆ. ನಂತರ ಕಂಟಿ ಅಂಗಡಿನ ಕ್ಲೋಸ್ ಮಾಡಿ ಅವಳನ್ನು ಫಾಲೋ ಮಾಡ್ಕೊಂಡು ಬರ್ತಾನೆ. ಏನು ಇಲ್ಲೇ ನಿಂತೆ ಅಂತಾಳೆ ವೈಭವಿ. ನಿಮ್ಮ ಮನೆ ಬಂತಲ್ಲ, ಯಾರಾದರೂ ನಿನ್ನ ನೋಡಿದರೆ ನಿನಗೆ ತೊಂದರೆ ಅಂತಾನೆ ಕಂಟಿ. ಮನೆಗೆ ಬಂದು ಮಾತಾಡ್ತೀಯ ಅಂದ್ಕೊಂಡೆ ಅಂತಾಳೆ ವೈಭವಿ. ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ ಅಂತಾನೆ ಕಂಟಿ. ಸರಿ ಬಾಯ್ ಅಂತ ವೈಭವಿ ಹೋಗ್ತಾಳೆ. ಈಚೆ ಚಂದನ ಮನೇಲಿ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಚಂದನ ಅಪ್ಪ ಎಲ್ಲಮ್ಮ ಬರಲಿಲ್ಲ ಅಂತಾಳೆ. ಅದು ಅಪ್ಪ ಇವತ್ತು ಅಪ್ಪತ್ತು, ಅದಕ್ಕೆ ಅವರು ಮೆಡಿಟೇಷನ್ ಮಾಡಿ ಹಾಗೆ ಮಲಗ್ತಾರೆ. ಆಮೇಲೆ ನಿನಗೆ ಗೊತ್ತಲ್ಲ, ಅಪ್ಪಂಗೆ ಫಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಮೇಲೆ ತುಂಬ ಬೇಗ ಸುಸ್ತಾಗ್ತಾರೆ ಅಂತಾನೆ ದಾಸ. ಚಂದು ನೀನು ಅದನ್ನೆಲ್ಲ ಯೋಚನೆ ಮಾಡಬೇಡ, ಊಟ ಮಾಡು ಅಂತ ಅಮ್ಮ ಹರಿಗೆ ಅನ್ನ ಸಾರು ಮಾತ್ರ ಬಡಿಸ್ತಾರೆ. ಅದು ನಿನ್ನ ಹೊಟ್ಟೆ ಸರಿ ಇಲ್ಲ ಅಂದ್ರಲ್ಲ ಅಳಿಯಂದ್ರೆ, ಅದಕ್ಕೆ ಅಂತಾರೆ. ದಿನ ಯಾವತ್ತು ನಿನ್ನೆ ಇದ್ದ ಹಾಗೆ ಇರುತ್ತಾ, ಬದಲಾಗಲ್ವಾ ಅಂತಾನೆ ಹರಿ. ಆದರೂ ಸುಮ್ಮನೆ ಯಾಕೆ ರಿಸ್ಕ್ ಅಳಿಯಂದ್ರೆ, ಮತ್ತೆ ಇದೆಲ್ಲ ತಿಂದರೆ ಹೊಟ್ಟೆ ಹಾಳಾಗುತ್ತಲ್ವಾ ಅಳಿಯಂದ್ರೆ ಅಂತಾರೆ ಚಂದನ ಅಮ್ಮ. ಹೌದೌದು ಅಳಿಯಂದ್ರೆ, ನಾವು ಡಾಕ್ಟ್ರ್ ಹತ್ರ ಹೋಗೋದಕ್ಕಿಂತ ತಗೋ ಆಹಾರದಲ್ಲಿ ಪಥ್ಯ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾನೆ ದಾಸ. ಬಹುಶಃ ನಮ್ಮನೆ ಸ್ಪೆಷಲ್ ಊಟ ಮಾಡೋ ಅದೃಷ್ಟ ನಿಮಗೆ ಇಲ್ಲ ಅನ್ಸುತ್ತೆ, ನಾಳೆ ನೋಡೋಣ ಬಿಡಿ ಅಂತಾರೆ ಅಮ್ಮ. ಅಮ್ಮ ಅದೇನು ಜಿಪುಣತನ ಮಾಡ್ತಿದ್ಯಾ, ಅಳಿಯಂದ್ರಿಗೆ ಇನ್ನೊಂದು ಸ್ವಲ್ಪ ಅನ್ನ ಹಾಕು, ನೀರು ಮಜ್ಜಿಗೆ ಹಾಕು ಅಂತಾನೆ ದಾಸ. ಆಗ ಅಮ್ಮ ಹಾಕ್ತಾರೆ. ಅಳಿಯಂದ್ರೆ ಚೆನ್ನಾಗಿ ಊಟ ಮಾಡಿ, ನೀವು ಇಲ್ಲಿಂದ ಹೋಗುವಷ್ಟರಲ್ಲಿ 10 ಪಟ್ಟು ಜಾಸ್ತಿ ಆಗಿರಬೇಕು ಅಂತಾರೆ ಅಮ್ಮ. ಹ್ಞೂ ಅಂತಾನೆ ದಾಸ. ಊಟದಲ್ಲಿ ಮೇಲೂ ಕೀಳು ನೋಡಬಾರ್ದು ಅಂತ ದೊಡ್ಡವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನೀವು ಇಂಥ ಕೀಳು ಜನ ಅಂತ ಇದರಲ್ಲೇ ಗೊತ್ತಾಗ್ತಿದೆ. ಇನ್ನೊಬ್ಬರ ಹೊಟ್ಟೆ ಉರಿಸಿ ತಿಂದಿರೋ ಊಟ ಯಾವತ್ತಿದ್ರೂ ಹೊಟ್ಟೆ ಹುಣ್ಣೆ ಕಂಡ್ರು, ದೇಹ ಬೆಳೆಸಿದ್ರೆ ಹೊರತು ಬುದ್ಧಿ ಸ್ವಲ್ಪನೂ ಬೆಳೆಸಿಲ್ಲ ಅಂತ ಹರಿ ಯೋಚನೆ ಮಾಡ್ತಾನೆ. ಆಗ ಚಂದನ ಹರಿಗೆ ಬೇರೆದನ್ನೆಲ್ಲ ಬಡಿಸಿ ಹೊಟ್ಟೆ ಸರಿಯಾಗಿದೆ ಅಂದ್ರಲ್ಲ, ತಿನ್ನಿ ಅಂತಾಳೆ. ಆಗ ಹರಿ ದಾಸನ್ನೇ ನೋಡ್ತಾ ತಿಂತಾನೆ. ಅಳಿಯಂದ್ರೆ ನೀವು ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಿದ್ದೀರಾ ಅಂತಾರೆ ಅಮ್ಮ. 10 ವರ್ಷದಿಂದ ಮಾಡ್ತಿದ್ದೀನಿ ಅಂತಾನೆ ಹರಿ. ಎಲ್ಲರೂ ಕಾಲೇಜಿಗೆ ಬಂಕ್ ಹಾಕಿ ಸಿನಿಮಾಗೆ ಹೋದರೆ ನೀವು ಸೀದಾ ಡ್ರೈವಿಂಗ್ಗೆ ಹೋದ್ರೇನೋ ಅಲ್ವೇ? ಅರರೆ ಕೋಪ ಮಾಡ್ಕೋಬೇಡಿ, ತಮಾಷೆ ಮಾಡಿದೆ ಅಂತಾನೆ ದಾಸ. ಕಾಲೇಜ್ ಕಂಪ್ಲೀಟ್ ಆಗ್ತಿದ್ದ ಹಾಗೆ ಡ್ರೈವಿಂಗ್ ಸೇರಿಕೊಂಡೆ ಅಂತಾನೆ ಹರಿ. ಆಮೇಲೆ ಚಂದು ಅಳಿಯಂದ್ರು ಪ್ರೊಫೆಷ್ನಲ್ ಡ್ರೈವರ್ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ ಅಂತಾನೆ ದಾಸ. ಹಾಂ ಅಣ್ಣ ಗೊತ್ತಿತ್ತು, ಅವ್ರು ಮೊದಲೇ ಹೇಳಿದರು ಅಂತಾಳೆ ಚಂದನ. ಅಳಿಯಂದ್ರೆ ಇನ್ನು ಎಷ್ಟು ದಿವಸ ಅಂತ ಈ ಡ್ರೈವಿಂಗ್ ಕೆಲಸ ಮಾಡ್ತೀರಾ, ಏನಾದರೂ ಬಿಸ್ನೆಸ್ ಶುರು ಮಾಡ್ಬೋದಲ್ವಾ ಅಂತಾರೆ ಅಮ್ಮ. ಐಡಿಯಾಸ್ ಎಲ್ಲ ತುಂಬ ಇದೆ ಅಂತಾನೆ ಹರಿ. ಮತ್ತ್ಯಾಕೆ ಶುರು ಮಾಡಿಲ್ಲ ಅಂತಾನೆ ದಾಸ. ಐಡಿಯಾ ಇದ್ದರೆ ಸರ್ ಫೈನಾನ್ಷಿಯಲ್ ಸಪೋರ್ಟ್ ಬೇಕಲ್ವಾ, ಅದಕ್ಕೆ ತುಂಬ ಟೈಮ್ ಆಗುತ್ತೆ. ಅದಕ್ಕೆ ನಾನು ಇರೋದ್ರಲ್ಲೇ ಸಂತೋಷವಾಗಿದ್ದೀನಿ. ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, 10 ಕಾರಲ್ಲಿ ಓಡಾಡಬೇಕು ಅನ್ನೋ ಆಸೆ ನನಗಿಲ್ಲ, ಇರೋದ್ರಲ್ಲೇ ತೃಪ್ತಿಯಾಗಿರ್ತೀನಿ ಅಂತಾನೆ ಹರಿ. ಏನು ಅಳಿಯಂದ್ರೆ ಹೀಗಂದ್ಬಿಟ್ರಿ, ನಿಮಗೆ ಜೀವನದಲ್ಲಿ ಬೆಳಿಬೇಕು ಅಂತ ಆಸೆನೇ ಇಲ್ವಾ ಅಂತಾರೆ ಅಮ್ಮ. ಎಲ್ಲರ ಥರ ಬೆಳಿಬೇಕು ಅನ್ನೋ ಕನಸು ನನಗೂ ಇದೆ, ಆದರೆ ಯಾರನ್ನು ತುಳಿದು ಬೆಳಿಬೇಕು ಅನ್ನೋ ಮನಸ್ಸು ನಂದಲ್ಲ ಅಂತಾನೆ ಹರಿ. ಕರೆಕ್ಟ್ ಅಳಿಯಂದ್ರೆ, ನೀವು ಹೇಳಿದ್ರಲ್ಲಿ ಪಾಯಿಂಟ್ ಇದೆ, ಆದರೆ ಬ್ಯಾಚುಲರ್ ಆಗಿ ನೀವು ಹೇಳಿದ ಸರಿ. ಹೆಂಡತಿ ಮನೆಗೆ ಬಂದ ಮೇಲೆ ಸ್ವಲ್ಪ ಏನಾದರೂ ದೊಡ್ಡದಾಗಿ ಯೋಚನೆ ಮಾಡಬೇಕು ಅಲ್ವಾ. ನಮಗೆ ಬೇಕಾದಷ್ಟು ಬಿಸ್ನೆಸ್ ಇದೆ, ನನಗೆ ಅಪ್ಪಂಗೆ ಇದನ್ನೇ ನೋಡ್ಕೊಳ್ಳೋಕ್ಕೆ ಆಗಲ್ಲ. ಈ ಆಳುಗಳು ಸರಿಯಾದ ಟೈಮ್ಗೆ ಕೈಗೆ ಸಿಗಲ್ಲ ಅಂತೀನಿ, ನೀವೇ ಯಾಕೆ ನಮ್ಮ ಜೊತೆಗಿದ್ದು ಎಲ್ಲನೂ ಸಂಭಾಳಿಸ್ಬಾರ್ದು ಅಂದರೆ ಆಳ್ ಥರ ಅಲ್ಲಪ್ಪ ಹಳೆಯಂದ್ರು, ನೀವು ಯಜಮಾನ್ರ ಥರ ಅಂತಾನೆ ದಾಸ. ಆಗ ಹರಿ ಚಂದನನ ನೋಡ್ತಾನೆ. ಅದು ಹೇಗಣ್ಣ, ಅವರು ನಿಮ್ಮ ಬಿಸ್ನೆಸ್ನ ನೋಡ್ಕೋತಾರೆ ಅಂತಾಳೆ. ಏನು ಚಂದನ ಹೀಗಂತೀಯ, ನಮ್ಮ ಹಳೆಯಂದ್ರು ಇಲ್ಲೇ ಇದ್ದರೆ ಏನು ತಪ್ಪಾಗುತ್ತೆ, ಅದು ಅಲ್ಲದೆ ನಿಮ್ಮ ಅಪ್ಪಂಗೂ ತುಂಬ ಖುಷಿಯಾಗುತ್ತೆ ಅಂತಾರೆ ಅಮ್ಮ. ಇಲ್ಲ, ಅವರಿಗೆ ಅಲ್ಲಿ ಮನೆ ಇದೆ, ಮನೆಯವರು ಇದ್ದಾರೆ, ಅದನ್ನೆಲ್ಲ ಬಿಟ್ಟು ಇಲ್ಲಿ ಹೇಗಮ್ಮ ಇರ್ತಾರೆ ಅಂತಾಳೆ ಚಂದನ.
ಹೋ ಹಾಗೆ ಫ್ಯಾಮಿಲಿ ಸೆಂಟಿಮೆಂಟು. ಬೆಂಗಳೂರಲ್ಲೇ ಏನಾದರೂ ಬಿಸ್ನೆಸ್ ವೆಂಚರ್ ಮಾಡ್ತೀರಾ ಅಂತಾನೆ ದಾಸ. ಏನಳಿ ಅಂದರೆ ಹೇಳಿ ಅಂತಾರೆ ಅಮ್ಮ. ಸಂಕೋಚ ಪಟ್ಕೋಬೇಡಿಯಪ್ಪ, ಎಷ್ಟೇ ಹಣ ಖರ್ಚಾದರೂ ಪರವಾಗಿಲ್ಲ, ಇನ್ವೆಸ್ಟ್ಮೆಂಟ್ ಎಲ್ಲ ನಾವು ನೋಡ್ಕೋತೀವಿ. ಬೆಂಗಳೂರಲ್ಲಿ ಬಿಸ್ನೆಸ್ ವೆಂಚರ್ ಮಾಡಬೇಕು ಅಂತ ಅಪ್ಪ ಬಹಳ ವರ್ಷದಿಂದ ಯೋಚನೆ ಮಾಡ್ತಿದ್ರು. ಅದು ನಿಮ್ಮಿಂದ ಸಹಕಾರ ಆಗುತ್ತೆ ಅಂದರೆ ಅಪ್ಪ ಅದೆಷ್ಟು ಖುಷಿ ಪಡ್ತಾರೋ ಅಂತಾನೆ ದಾಸ. ನನಗೆ ಈ ಬಿಸ್ನೆಸ್ಲೆಲ್ಲ ಅಷ್ಟೇ ಎಕ್ಸ್ಪೀರಿಯನ್ಸ್ ಇಲ್ಲ, ಸದ್ಯಕ್ಕೆ ಟ್ರಾವೆಲಲ್ಲೇ ಕಂಟಿನ್ಯೂ ಮಾಡ್ತೀನಿ, ಬೇಕಿದ್ರೆ ಮುಂದಕ್ಕೆ ನೋಡೋಣ ಅಂತಾನೆ ಹರಿ. ಅದೆಲ್ಲ ಏನು ಮಹಾ ಅಲ್ಲ ಹರಿಯವರೇ, ನಾವೆಲ್ಲ ಕಷ್ಟಪಟ್ಟು ಒಂದೊಂದೇ ಹೆಜ್ಜೆ ಮುಂದಿಟ್ಟು ಬೆಳೆದಿದ್ದು. ಬಿಸ್ನೆಸ್ ಅಂದಮೇಲೆ ತಪ್ಪು ಒಪ್ಪು ಎಲ್ಲ ಆಗುತ್ತೆ, ಅದನ್ನೆಲ್ಲ ಸಂಭಾಳಿಸ್ಕೊಂಡು ಹೋಗೋದೇ ವ್ಯಾಪಾರ. ನಾನು ಇದೀನಲ್ಲ ನಿಮ್ಮ ಭಾವ, ನಾನೆಲ್ಲ ಗೈಡ್ ಮಾಡ್ತೀನಿ ಅಂತಾನೆ ದಾಸ. ನೋಡಿ ನಮ್ಮನೆಯವರು ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ನಿಮಗೆ, ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ ಅಳಿಯಂದರೆ ಅಂತಾರೆ ಅಮ್ಮ. ಅಳಿಯಂದರೆ ನಾನಂತೂ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ, ನಿಮ್ಮ ಅಣ್ಣ ತಮ್ಮಂದರು ನಿಮ್ಮನ್ನು ಬಿಟ್ಟರು ಕೂಡ ನಾನು ನಿಮಗೆ ಭವ್ಯವಾದ ಬಂಗ್ಲೆನೇ ಕಟ್ಸಿಕೊಡ್ತೀನಿ, ನನ್ನ ತಂಗಿ ಗಂಡ ಅಪ್ಪ ನೀವು ಅಂತಾನೆ ದಾಸ. ಓ ಇದಾ ನಿಮ್ಮ ಪ್ಲ್ಯಾನು? ಉಬ್ಬಿಸ್ದಾಗಲೇ ಅಂದ್ಕೊಂಡೆ ಕಡಿಯೋಕೆ ಕತ್ತಿ ಮಸೀತಿದ್ದೀರಾ ಅಂತ. ಕಷ್ಟ ಅಂದರೆ ಕಣ್ಣೀರು ಒರೆಸೋ ಅಣ್ಣ ತಮ್ಮಂದಿರು ನಮ್ಮ ಗಂಧದ ಗುಡಿಲಿ ಇರಬೇಕಾದ್ರೆ ನಿನ್ನ ಕೋಟಿ ಬಂಗ್ಲೆ ಯಾವನಿಗೆ ಬೇಕು ಅಂತ ಹರಿ ಯೋಚನೆ ಮಾಡಿ. ನೀವು ಹೇಳಿದ್ದು ನಿಜಾನೇ, ಸ್ವಲ್ಪ ದಿನ ಹೋಗಲಿ, ಈಗ ಊಟ ಮಾಡೋಣವಾ ಅಂತಾನೆ ಹರಿ. ದಾಸ ಸಿಟ್ಟಿಂದ ಅಮ್ಮನ ನೋಡ್ತಾನೆ. ಈಚೆ ಅಮ್ಮ ಚಂದನ ಹತ್ರ, ಮಗಳಾಗಿ ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ಇದ್ದಿದ್ದಕ್ಕೆ ತಾನೇ ನೀನು ಮನೆ ಬಿಟ್ಟು ಹೋಗಿದ್ದು. ಒಂದು ವೇಳೆ ನಾವು ನಿನ್ನ ಮಾತನ್ನು ಕೇಳಿದಿದ್ರೆ ನಿನ್ನ ಮದುವೆ ಹರಿ ಜೊತೆ ನಡೀತಾನೆ ಇರಲಿಲ್ಲ ಅಂತಾರೆ. ಅದನ್ನೆಲ್ಲ ಹೇಳಿ ಚಂದು ಮನಸ್ಸಿಗೆ ಯಾಕೆ ನೋವು ಮಾಡ್ತೀಯಮ್ಮ, ಅವಳಿನ್ನೂ ಎಲ್ಲೂ ಹೋಗಲ್ಲ ಅಂತಾನೆ ದಾಸ. ಹೌದು ಕಣೋ, ನಮ್ಮ ಮುದ್ದಿನ ಮಗಳು ನಮ್ಮ ಜೊತೆನೇ ಇರಬೇಕು ಕಣೋ ಅಂತಾರೆ ಅಮ್ಮ. ಈಚೆ ಹರಿ ನೀರು ತರ್ತೀನಿ ಅಂತ ಹೋದವರು ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ ಅಂತ ಹೊರಗೆ ಬಂದಾಗ ಅಲ್ಲಿ ದಾಸ, ಅಮ್ಮ ಚಂದು ಇನ್ನೂ ನಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತಾನೆ, ಇನ್ಮೇಲೆ ನಿಮ್ಮನ್ನೆಲ್ಲ ದೂರ ಮಾಡ್ಕೊಳ್ಳಲ್ಲ ನಾನು ಅಂತಾಳೆ ಚಂದನ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.